ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಹಬ್ಬ ಎಲ್ಲ ಮುಗೀತು. ಪೂಜೆಗಿಟ್ಟಂತಹ ದೀಪ, ಕಳಸ ಎಲ್ಲವೂ ಎಣ್ಣೆ ಜಿಡ್ಡು ಆಗಿಬಿಟ್ಟಿರುತ್ತೆ ಅಲ್ವಾ? ಇದನ್ನೀಗ ಕ್ಲೀನ್ ಮಾಡೋದು ದೊಡ್ಡ ಕೆಲಸ ಅನ್ನಿಸ್ತಾ ಇದೆನಾ? ಹಾಗಿದ್ರೆ ನೀವು ಈ ವಿಡಿಯೋನ ನೋಡಲೇಬೇಕು. ತುಂಬ ಏನು ಕಷ್ಟ ಇಲ್ಲದೇ ಸುಲಭವಾಗಿ ಇವೆಲ್ಲವನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಳ್ಳಿ. ಬಿಸಿಯಾದಂತಹ ನೀರಿಗೆ 4-5 ತುಂಡು ಹುಣಸೆ ಹಣ್ಣನ್ನು ಹಾಕಿ ಸ್ಪೂನ್ನಿಂದ ಅದನ್ನು ಮಿಕ್ಸ್ ಮಾಡ್ಕೋತಾ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ. ಈಗ ಇದರಲ್ಲಿ ತೊಳಿಬೇಕಾಗಿರುವಂತಹ ದೀಪ, ಕಳಸದ ಗಿಂಡಿ ಎಲ್ಲವನ್ನು ಒಂದೊಂದಾಗಿ ಹಾಕ್ತಾ ಹೋಗಿ. ದೀಪದ ಸ್ಕ್ರೂ ತೆಗೆದುಬಿಟ್ಟು ಹಾಕೋಕೆ ಬರೋ ಹಾಗಿದ್ರೆ ಪ್ರತಿಯೊಂದನ್ನು ಸಪ್ರೇಟ್ ಮಾಡಿ ಹಾಕಿಬಿಡಿ. ಆಗ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ತರಹ ನೀವು ಬಿಸಿ ನೀರಲ್ಲಿ ಹಾಕಿಡೋದ್ರಿಂದ ಜಿಡ್ಡಿನಂಶ ಕೂಡ ಬೇಗನೆ ಹೋಗುತ್ತೆ. ಹೆಚ್ಚು ತಿಕ್ಕಿ ತೊಳೆಯೋ ಅವಶ್ಯಕತೆ ಬರೋದಿಲ್ಲ. ಇದನ್ನೀಗ ಹೀಗೇನೆ 10 ನಿಮಿಷ ಬಿಟ್ಟುಬಿಡಿ. ಅಥವಾ ನಿಮಗೆ ಟೈಮ್ ಇದ್ದರೆ ನೀರು ಪೂರ್ತಿಯಾಗಿ ಆರೋವರೆಗೂ ಬಿಟ್ಬಿಡಿ. ಈಗ ನೋಡಿ, ನೀರು ಪೂರ್ತಿಯಾಗಿ ಆರಿದೆ. ಈಗ ಇದಕ್ಕೆ ಒಂದು ನಿಂಬೆಹಣ್ಣಿನ ಸಿಪ್ಪೆಯನ್ನು ತಗೊಂಡುಬಿಟ್ಟು ಅದರಿಂದ ದೀಪಗಳನ್ನು ತಿಕ್ತಾ ಇದ್ದೀನಿ. ತುಂಬಾ ಉಜ್ಜಿ ತಿಕ್ಕೋ ಅವಶ್ಯಕತೆ ಕೂಡ ಇಲ್ಲ. ಲೈಟಾಗಿ ತೊಳೆದ್ರೂ ಕೂಡ ಸಾಕು, ಅದರಲ್ಲಿನೋ ಜಿಡ್ಡಿನಂಶ ಬಿಟ್ಕೊಳ್ಳುತ್ತೆ. ಈ ತರಹ ನೀವು ಸ್ಕ್ರಬ್ಬರಿಂದ ಮಾಡಿದರೆ ಸ್ಕ್ರಬ್ಬರ್ಗೆಲ್ಲ ಎಣ್ಣೆ ಜಿಡ್ಡು ಹತ್ಕೊಂಡ್ಬಿಡುತ್ತೆ. ಅದನ್ನು ಮತ್ತೆ ಉಪಯೋಗಿಸೋದಕ್ಕೆ ಸರಿ ಹೋಗೋದಿಲ್ಲ. ಅದರ ಬದಲಿಗೆ ನಿಂಬೆಹಣ್ಣಿನ ಸಿಪ್ಪೆಯಿಂದ ಮಾಡೋದ್ರಿಂದ ಸಿಪ್ಪೆನ ಹಾಗೆ ಬಿಸಾಕಿಬಿಡಬಹುದು. ಇದು ಬಿಸಿಯಾಗಿರೋಂತಹ ಹುಳಿ ನೀರಲ್ಲಿ ಇದ್ದಿದ್ದರಿಂದ ಎಣ್ಣೆ ಜಿಡ್ಡು ಕೂಡ ಬೇಗನೆ ಬಿಟ್ಕೊಳ್ಳುತ್ತೆ. ಹಾಗೆಯೇ ಹಿತ್ತಾಳೆ ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇನ್ಮೇಲೆ ನೀವು ದೀಪಗಳ ಎಣ್ಣೆ ಜಿಡ್ಡು ತೆಗೆಯೋದಕ್ಕಾಗಲಿ ಅಥವಾ ಹಿತ್ತಾಳೆ ಪೂಜೆ ಸಾಮಾನುಗಳನ್ನು ಕ್ಲೀನ್ ಮಾಡೋದಕ್ಕೆ ಮಾರ್ಕೆಟಿಂದ ಯಾವುದೇ ರೀತಿಯ ಪುಡಿ ಅಥವಾ ಸೋಪ್, ವಾಶ್ ಏನೂ ತರೋದು ಬೇಕಾಗಿಲ್ಲ. ಮನೆಯಲ್ಲೇ ಸುಲಭವಾಗಿ ಈ ರೀತಿ ಬಿಸಿ ನೀರು ಹಾಗೆ ಹುಣಸೆ ಹಣ್ಣು ಉಪಯೋಗಿಸಿ ಕ್ಲೀನ್ ಮಾಡ್ಕೋಬಹುದು. ಈ ರೀತಿ ಯಾವುದೇ ಹೆಚ್ಚಿನ ಖರ್ಚು ಇಲ್ಲದಲೇ ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನು ಬಳಸಿ ಮಾಡಬಹುದಾದಂತಹ ತುಂಬ ಯೂಸ್ಫುಲ್ ಆದಂತಹ ಟಿಪ್ಸ್ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ. ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಂದು ಸಲ ಚಾನಲ್ನ ಚೆಕ್ ಮಾಡಿ ನೋಡಿ. ಅಥವಾ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ಟಿಪ್ಸ್ ಬೇಕಾಗಿತ್ತು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಅದರ ಬಗ್ಗೆನೂ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ಐಡಿಯಾ ಚೆನ್ನಾಗಿದೆ ಅಲ್ವಾ? ಹೆಚ್ಚಿನ ಶ್ರಮನೂ ಇಲ್ಲ, ಹಾಗೆಯೇ ಎಣ್ಣೆ ಜಿಡ್ಡು ಕೂಡ ಬೇಗನೆ ಹೋಗುತ್ತೆ. ಆ್ಯಕ್ಚುಲಿ ಇದು ಇಷ್ಟೇ ಕ್ಲೀನ್ ಮಾಡಿಕೊಂಡ್ರೆ ಸಾಕು. ಆದರೂ ನಿಮಗೆ ಸೋಪಿಂದ ತೊಳೆದಿಲ್ಲ ಅನಿಸೋದಾದರೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ 1 ಸ್ಪೂನ್ ಸೋಪ್ ಪೌಡರ್ ಹಾಕಿಬಿಟ್ಟು ಎಲ್ಲವನ್ನು ಅದರೊಳಗಡೆ ಮುಳುಗಿಸಿ ಇಟ್ಟುಬಿಡಿ. 5 ನಿಮಿಷ ಬಿಟ್ಟು ನಂತರ ಒಳ್ಳೆ ನೀರಿನಲ್ಲಿ ತೊಳೆದಿಟ್ಕೊಂಡ್ಬಿಟ್ರೆ ಪೂರ್ತಿಯಾಗಿ ಕ್ಲೀನ್ ಆಗೋಯ್ತು. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ತೊಳಿತಾ ಇದ್ದೀನಿ. ನೀವು ಟ್ಯಾಪ್ ವಾಟರ್ನಲ್ಲಿ ಕೂಡ ತೊಳಿಬಹುದು. ನೋಡಿದ್ರಲ್ವಾ, ಎಷ್ಟೇ ಎಣ್ಣೆ ಜಿಡ್ಡಾಗಿರುವಂತಹ ದೀಪಗಳ ಕಂಬ ಇರಬಹುದು, ಕಳಸ ಇರಬಹುದು, ಹಿತ್ತಾಳೆ ಪಾತ್ರೆಗಳು ಎಲ್ಲವನ್ನೂ ಮನೆಯಲ್ಲಿ ಸುಲಭವಾಗಿ ಯಾವುದೇ ಹೆಚ್ಚಿನ ಖರ್ಚು ಇಲ್ಲದೇನೆ ಕ್ಲೀನ್ ಮಾಡ್ಕೋಬಹುದು ಅಂತ. ಕೊನೆಯಲ್ಲಿ ಇವುಗಳನ್ನು ಒಂದು ಟಿಶ್ಯೂ ಪೇಪರ್ನಿಂದ ಒರೆಸಿ ಇಟ್ಕೊಂಡ್ಬಿಟ್ರೆ ನೀರಿನ ಕಲೆ ಕೂಡ ಇದರ ಮೇಲೆ ಉಳಿಯೋದಿಲ್ಲ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಖಂಡಿತವಾಗೂ ಇಷ್ಟ ಆಗಿರುತ್ತೆ. ಹಾಗಿದ್ರೆ ತಪ್ಪದೇ ಲೈಕ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಇದೇ ಮೊದಲನೇ ಸಲ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜ್ ಅನುಶ್ರುತಿ ಆರ್ಟ್ ಆ್ಯಂಡ್ ಕ್ರಿಯೇಟಿವ್ ಝೋನನ್ನು ಕೂಡ ಫಾಲೋ ಮಾಡಿ. ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಆಗಿರುವಂತಹ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ನೋಡ್ತಾ ಇರಿ, ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ಮತ್ತೆ ಸಿಗೋಣ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.